DMS ನ್ಯೂಸ್ಗೆ ಸ್ವಾಗತ. ನಾನು ನಜೀರ್ ಚೋರ್ಗಸ್ತಿ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ಸಾಹೇಬರು, PSI ರಾಮನಗೌಡ ಸಂಕನಾಳ್ ಸರ್ ಅವರು, ಭಂಗಿ ಸರ್, ಪೊಲೀಸ್ ಇಲಾಖೆಯ ಬಸವರಾಜ್ ಹಡಲ್ಗಿ ಅವರು ನಿರೂಪಣೆ ಮಾಡಿದರು. ಸಿದ್ದನಗೌಡ ದೊಡ್ಡಮನಿ ಅವರು ವಂದನಾರ್ಪಣೆ ಮಾಡಿದರು. ಈ ಸಭೆಯಲ್ಲಿ ಊರಿನ ಮುಖಂಡರಾದ ಪ್ರಭುಗೌಡ ಮದರ್ಕಲ್, ಹಿರಿಯ ಪತ್ರಕರ್ತರಾದ GP ಗೋರ್ಪಡೆ, ಜಯಸಿಂಗ್ ಮೂಲಿಮನಿ, ಡಿಸ್ಲೆ, ಮೋದಿ ನಗಾರ್ಚಿ, ಆಸಿಫ್ ಕೆಂಬಾವಿ, ಶಫೀಕ್ ಇನಾಮದಾರ್, ಮೆಹಬೂಬ್ ಕೆಂಬಾವಿ, ಅಬೂಬಕರ್ ಲಾಹೋರಿ, ನಿಸಾರ್ ಬೇಪಾರಿ, ಹುಸೇನ್ ಬಾಷಾ ಜಮಾದಾರ್, ಜಾವೀದ್ ಕೆಂಬಾವಿ, ನಬಿ ರಸೂಲ್ ಲಾಹೋರಿ, ಹಲವಾರು ಸಮಾಜದ ಮುಖಂಡರು, ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ವರದಿ ನಜೀರ್ ಚೋರ್ಗಸ್ತಿ, DMS ನ್ಯೂಸ್, ತಾಳಿಕೋಟೆ. ಎಲ್ಲ ಗೌರವಾನ್ವಿತ ನಾಗರಿಕರೇ, ಬಕ್ರೀದ್ ಹಬ್ಬ ತ್ಯಾಗ ಮತ್ತು ಬಲಿದಾನದ ಸಂಕೇತವಾಗಿ ಆಚರಿಸಲ್ಪಡುವ ಹಬ್ಬ. ಕೊನೆಯ ಪ್ರವಾದಿ ಮೊಹಮ್ಮದ್ ಇಬ್ರಾಹಿಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಪುತ್ರನ, ಅವರ ಕನಸಲ್ಲಿ ಪುತ್ರನ ಬಲಿ ಮಾಡಿದಂತಹ, ಅಂದರೆ ಮೊಹಮ್ಮದ್ ಇಸ್ಮಾಯಿಲ್ ಅವರಿಗೆ ಬಲಿ ಕೊಟ್ಟಂತಹ ಒಂದು ಕನಸು ಕಂಡ ಒಂದು ಸಂಕೇತವಾಗಿ ಈ ಹಬ್ಬವನ್ನು ಜಗತ್ತಿನಾದ್ಯಂತ ಆಚರಣೆ ಮಾಡಲಾಗುತ್ತದೆ. ಅಲ್ಲಿ ಇಲ್ಲ ಅಂತ ಹೇಳ್ತೀವಿ, ಬಾರದಿರ್ಕಿಲ್ಲ ಅಂತ, ಆದರೂ ಸಹ ನಿಮ್ಮ ಯುವಕರಿಗೆ ಮತ್ತೊಮ್ಮೆ ಹೇಳಿ, ಎಲ್ಲೂ ಸಹ ಯಾವುದೇ ರೀತಿಯ ಗಲಾಟೆ ಮಾಡಲಾರ್ದಂಗೆ ಹೇಳಿ. ಯಾಕಂದ್ರೆ ಕಟ್ಟುನಿಟ್ಟಾದ ಆದೇಶ ಇದೆ ನಮಗೆ. ಯಾರು ಗಲಾಟೆ ಮಾಡ್ತಾರೆ, ಯಾರಾದ್ರೂ ಇರ್ಬೋದು, ಅವ್ರಿಗೆ ಸರಿಯಾದ ಕಾನೂನಿನ ಅಡಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ನಮಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದಾರೆ. ಇಲಾಖೆ ನಮಗೆ ಫ್ರೀ ಹ್ಯಾಂಡ್ ಬಿಟ್ಟಿದೆ. ಹಾಗಾಗಿ ಅಂಥವ್ರು ಅಂತೇಳಿ ಕೊನೆಯಲ್ಲಿ ನೀವು ಹೇಳಕ್ ಆದರೂ ಅದರ ಉಪಯೋಗ ಆಗಲ್ಲ. ಹಾಗಾಗಿ ಇವತ್ತಿಂದನೇ ಇನ್ನೂ 2-3 ದಿವಸ ಟೈಮ್ ಇದೆ. ಎಲ್ಲ ಯುವಕರಿಗೆ ಹೇಳಿ, ಎಲ್ಲ ಸಮಾಜದವರಿಗೆ, ಇಲ್ಲಿ ಎಲ್ಲ ಸಮಾಜದವ್ರು ಇದ್ದೀರಿ, ಎಲ್ಲ ಸಮಾಜದ ಯುವಕರಿಗೆ ಒಂದು ಸಂದೇಶ ಕೊಟ್ಟು ಶಾಂತಿಯುತವಾಗಿ ಬಕ್ರೀದ್ ಹಬ್ಬ ಆಚರಣೆಯಾಗಿ ನಮ್ಮ ತಾಳಿಕೋಟೆಗೆ, ನಮ್ಮ ಮುದ್ದೇಬಾಳಿಗೆ, ನಮ್ಮ ಜಿಲ್ಲೆಗೆ ಒಂದು ಒಳ್ಳೆ ಹೆಸರು ಬರಲಿ. ಸೌಹಾರ್ದತೆ ಇದೆಯಪ್ಪ ಅಲ್ಲಿ ಆ ಊರುಗಳಲ್ಲಿ ಅಂತ ಇರಲಿ. ಯಾವುದೋ ಒಂದು ಕಾಲದಲ್ಲಿ ಯಾವುದೋ ಒಂದು ಕೆಟ್ಟ ವೇಳೆಯಲ್ಲಿ ಏನೋ ಆಗಿರ್ಬೋದು, ಅದು ಯಾವುದು ಇವಾಗಿಲ್ಲ. ಅದು ಇದೇ ರೀತಿ ಮುಂದುವರೆದು ನಾವೆಲ್ಲರೂ ಒಂದಾಗಿ ಸೇರಿ ಮಾಡಿದರೆ ನಮ್ಮ ತಾಲೂಕಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯ, ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ಬರ್ತದೆ. ಎಲ್ಲಿ ಶಾಂತಿ ಇರ್ತದೆ ಅಲ್ಲಿ ಅಭಿವೃದ್ಧಿಗೆ ಅವಕಾಶ ಇರ್ತದೆ. ಎಲ್ಲಿ ಶಾಂತಿ ಇಲ್ಲ, ಎಲ್ಲಿ ಒಬ್ಬರೊಬ್ಬರ ಮನಸ್ಸಲ್ಲಿ ವೈರತ್ವ, ದ್ವೇಷ ಇರ್ತದೆ, ಎಲ್ಲರೂ ಹೊರಗೆ ಹೆದರ್ತಾರೆ. ಹಾಗಾಗಿ ಬೇರೆ ಕಡೆ ಏನೇ ಇರಲಿ, ಇಲ್ಲಿ ಮಾತ್ರ ನೀವೆಲ್ಲ ಒಂದಾಗಿ ಇದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ನಾವು ನೌಕರಿ ಮಾಡಕ್ ಬಂದಿರ್ತೀವಿ, ನಾವು 2 ವರ್ಷ ಇರ್ತೀವಿ, 3 ವರ್ಷ ಇರ್ತೀವಿ. ನೀವು ಶಾಶ್ವತವಾಗಿ ಇಲ್ಲೇ ಇರೋದು. ನೀವು ನಿಮ್ಮಲ್ಲಿ ಚೆನ್ನಾಗಿದ್ದು ಸಹಬಾಳ್ವೆಯಿಂದ, ಸೌಹಾರ್ದದಿಂದ ಇರಲಿಕ್ಕೆ ಈ ಸಭೆ ಹಮ್ಮಿಕೊಂಡಿದ್ದೀವಿ. ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮೌಲ್ಯಯುತವಾದ ಸಮಯವನ್ನು ತೆಗೆದು ನಮ್ಮ ಈ ಸಭೆಗೆ ಹೋಗ್ಬಿಟ್ಟು ಬಂದಿದ್ದೀರಿ. ನಮ್ಮೆಲ್ಲರಿಗೂ, ಇಲ್ಲಿ ಉಪಸ್ಥಿತರಿರುವಂಥ ತಮ್ಮೆಲ್ಲರಿಗೂ ಇನ್ನೂ ಯಾವುದೇ ಕಾರಣಕ್ಕೂ ಬರಕ್ಕಾಗದಿರ್ತಕ್ಕಂಥ ನಾಗರಿಕರಿಗೂ ಸಹ ಇದನ್ನು ಧನ್ಯವಾದ ತಿಳಿಸ್ತಾ ನನ್ನ ಒಂದು 2 ಮಾತನ್ನು ಮುಗಿಸ್ತಾ, ಜೈ ಹಿಂದ್, ಜೈ ಕರ್ನಾಟಕ.